ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026ರಲ್ಲಿ SSLC ಆಗಿರ್ಬೋದು, PUC ಆಗಿರ್ಬೋದು ಅಥವಾ ಡಿಗ್ರಿ ಅಥವಾ ಯಾವುದೇ ಕೋರ್ಸ್ ಮೇಲೆ ನೀವೇನಾದ್ರೂ ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ರೆ ಅಥವಾ ನೀವೇನಾದ್ರೂ ಅಪ್ಲಿಕೇಶನ್ ಈಗ ಆಲ್ರೆಡಿ ಹಾಕಿದೀರಾ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಸುಮಾರು ಸ್ಟೂಡೆಂಟ್ಸ್ ಎಲ್ಲ ಅರ್ಹತೆ ಇದ್ರೂ ಕೂಡ ಅವರು ಮಾಡುವಂತಹ ಒಂದು ಸಣ್ಣ ಒಂದು ಮಿಸ್ಟೇಕ್ ಇಂದ ಅವ್ರಿಗೆ ಹಣ ಬರೋದು ತಪ್ಪುತ್ತೆ. ಅಂದ್ರೆ ಕೆಲವೊಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಇನ್ನು ಆಶ್ಚರ್ಯ ವಿಷಯ ಏನಂದ್ರೆ ಕೆಲವರು ಅರ್ಜಿ ಸಲ್ಲಿಸಿದ ನಂತರ ಅಂದ್ರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಕೂಡ ಅವರು ಮಾಡುವಂತಹ ಒಂದು ಸಣ್ಣ ತಪ್ಪಿನಿಂದ ಆ ಒಂದು ಸಮಸ್ಯೆ ಆಗುತ್ತೆ, ಮತ್ತೆ ಅದರಿಂದ ಹಣ ಬರೋದು ಕೂಡ ಸ್ಟಾಪ್ ಆಗುತ್ತೆ. ಇವತ್ತು ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅನ್ನ ತಗೊಂಡ್ಬಂದಿದ್ದೀನಿ. ಸೊ ನಾನು ನಿಮ್ಗೆ ಒಂದು 10 ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. 10 ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸಿದ ನಂತರ ಏನ್ ಮಾಡ್ಬೇಕು, ಮತ್ತೆ ಅರ್ಜಿ ಸಲ್ಲಿಸೋಕೆ ಮುಂಚೆ ಏನ್ ಮಾಡ್ಬೇಕು, ಸೊ ಅದೆಲ್ಲಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕೊನೆಯಲ್ಲಿ ಹೇಳುವಂತ 2 ಮಿಸ್ಟೇಕ್ ಇದಾವಲ್ಲ, ಅದನ್ನ ನೀವು ಆ ಗಮನ ಕೊಡ್ಲೇಬೇಕು. ಯಾಕಂದ್ರೆ ಆ ಕೊನೆಯ 2 ತಪ್ಪುಗಳಿಂದವೆ ಅದನ್ನ ಸುಮಾರು ಜನ ಸ್ಟೂಡೆಂಟ್ಸ್ ಮಾಡ್ತಾರೆ. ಆದ್ರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿರುವಂತ ಇನ್ಫಾರ್ಮೇಶನ್ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಅಪ್ಲಿಕೇಶನ್ ಹಾಕುವಾಗ ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಏನೇನೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಪಾಯಿಂಟ್ ವೈಸ್ ಪಾಯಿಂಟ್. ಸೊ ಮೊದಲನೇದಾಗಿ ಹೆಸರು ಹೊಂದಾಣಿಕೆ ಆಗದೆ ಇರುವಂತದ್ದು. ಸ್ನೇಹಿತರೆ, ಇದು ಕಾಮನ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಸಾಮಾನ್ಯವಾದ ತಪ್ಪು ಮಾಡ್ತಾರೆ ಅಂತ ಹೇಳ್ಬೋದು ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ. ಸೊ ಎಕ್ಸಾಂಪಲ್ಗೆ, ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಮನೋಜ್ ಕುಮಾರ್ ಅಂತ ಇದ್ರೆ ಅಂಕಪಟ್ಟಿಯಲ್ಲೂ ಕೂಡ ಮನೋಜ್ ಕುಮಾರ್ ಅಂತ ಇರಬೇಕು. ಅಥವಾ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಕೂಡ ಮನೋಜ್ ಕುಮಾರ್ ಅಂತ ಇರಬೇಕು. ಒಂದ್ ವೇಳೆ ಏನಾದ್ರು ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಮನೋಜ್ ಕುಮಾರ್ ಅಂತ ಇದ್ದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಮನೋಜ್ ಕುಮಾರ್ ಅಂತ ಇದ್ರೆ ಅವಲ್ಲೂ ಕೂಡ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಈ ರೀತಿಯಾಗಿರುವಂತ ನೇಮು ಮಿಸ್ ಮ್ಯಾಚ್ ಇದ್ರೆ ಸೊ ವೆರಿಫಿಕೇಶನ್ ಅಂದ್ರೆ ಪರಿಶೀಲನೆ ಮಾಡ್ತಾರಲ್ಲ, ಸೊ ಅಲ್ಲಿ ಅಧಿಕಾರಿಗಳು ಆ ಒಂದು ಟೈಮ್ ಅಲ್ಲಿ ನಿಮ್ಗೆ ಆ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಆದ್ರಿಂದ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳು ಕರೆಕ್ಟ್ ಆಗಿದೆಯಾ, ಎಲ್ಲಾ ನೇಮ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಹಾಕಿ. ಒಂದ್ ವೇಳೆ ನೇಮ್ ಏನಾದ್ರು ಮಿಸ್ ಮ್ಯಾಚ್ ಬರ್ತಾ ಇದ್ರೆ ಅದನ್ನ ನೀವು ಅಪ್ಡೇಟ್ ಮಾಡಿಸಿ ನೀವು ಅನಂತರ ನೀವು ಅಪ್ಲಿಕೇಶನ್ ಹಾಕುವಂತದ್ದು ತುಂಬಾ ಸೇಫ್ಟಿ ಅಂತಾನೆ ಹೇಳ್ಬೋದು. ಇನ್ನು 2ನೇ ಪಾಯಿಂಟ್ ನೋಡೋದಾದ್ರೆ ಬ್ಯಾಂಕ್ ಅಕೌಂಟ್ ಮತ್ತೆ IFSC ಕೋಡ್ ತಪ್ಪಾಗಿ ನೀಡುವಂತದ್ದು. ಸೊ ಈಗ ಎಕ್ಸಾಂಪಲ್ ನೋಡೋದಾದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಏನಾದ್ರೂ ಒಂದು ನಂಬರ್ ಮಿಸ್ಟೇಕ್ ಆದ್ರೂ ಕೂಡ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರೋದು ಕೈ ತಪ್ಪುತ್ತೆ. ಯಾಕೆಂದ್ರೆ ಇದು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಬರುವಂತದ್ದು. ಸೊ ಓಕೆನಾ. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ನಂಬರ್ ಒಂದು ಮಿಸ್ಟೇಕ್ ಆದ್ರೂ ಕೂಡ ಇಲ್ಲಿ ರಿಜೆಕ್ಟ್ ಆಗುತ್ತೆ, ಹಾಗೇನೆ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ನೀವು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಅಥವಾ ಸೈಬರ್ ಅವರು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಪ್ರತಿ ಒಂದು ನಂಬರ್ ಅನ್ನು ಕೂಡ ನೀವು ನೋಡ್ಕೋಬೇಕು, IFSC ಕೋಡ್ ಮತ್ತೆ ಅಕೌಂಟ್ ನಂಬರ್. ಸೊ ಇನ್ನೊಂದು ತುಂಬಾ ಮುಖ್ಯ ವಿಷಯ ಏನಂದ್ರೆ ಸಾಧ್ಯವಾದಷ್ಟು ವಿದ್ಯಾರ್ಥಿ ಹೆಸರಿನಲ್ಲಿರುವಂತಹ ಬ್ಯಾಂಕ್ ಅಕೌಂಟ್ ಅನ್ನೇ ನೀವು ಬಳಸಬೇಕು. ಸೊ ಓಕೆನಾ. ಮತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು. ಸೊ ಓಕೆನಾ. ಇನ್ನು 3ನೇದಾಗಿ ನೋಡೋದಾದ್ರೆ ಆ ತಪ್ಪು ಮೊಬೈಲ್ ನಂಬರ್ ನ ನೀಡುವಂತದ್ದು. ಕೆಲವರು ತಮ್ಮ ಸ್ನೇಹಿತರ ಮೊಬೈಲ್ ನಂಬರ್ ಕೊಡುವಂತದ್ದು ಮತ್ತೆ ಸಂಬಂಧಿಕರ ಮೊಬೈಲ್ ನಂಬರ್ ನ ಕೊಡ್ತಾರೆ. ಸೊ ನಂತರ OTP ಬಂದಾಗ ಅಥವಾ ಮಾಹಿತಿ ಬಂದಾಗ ಸಮಸ್ಯೆ ಉಂಟಾಗುತ್ತೆ. ಸೊ ನಿಮ್ಮ ನಂಬರ್ನೇ ಕೊಟ್ರೆ ಆ ಒಂದು ಇಲಾಖೆಯಿಂದ ಏನೇ ಒಂದು ಮೆಸೇಜ್ ಬಂದ್ರು ಅಥವಾ ಏನೇ ಒಂದು ಅಲರ್ಟ್ ಬಂದ್ರು ಕೂಡ ನಿಮ್ಮ ಒಂದು ಮೆಸೇಜ್ ನಂಬರ್ಗೆ ಬರುತ್ತೆ. ನೀವು ಫ್ರೆಂಡ್ಸ್ ಅಥವಾ ಬೇರೆ ಫ್ಯಾಮಿಲಿ ನಂಬರ್ ಕೊಟ್ಟಾಗ ಅದು ನಿಮ್ಗೆ ಏನಾಗಿದೆ, ರಿಜೆಕ್ಟ್ ಆಗಿದೆಯಾ, ಅಪ್ರೂವಲ್ ಆಗಿದೆ ಏನು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಒಂದ್ ವೇಳೆ ಏನಾದ್ರು ರಿಜೆಕ್ಟ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಯಾರ್ದೋ ಬೇರೆ ನಂಬರ್, ಫ್ರೆಂಡ್ಸ್ ನಂಬರು ಮತ್ತೆ ಬೇರೆ ಸಂಬಂಧಿಕರ ನಂಬರ್ ಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಕೆಲಸದ ಬಿಸಿಯಲ್ಲಿ ಹೇಳ್ದೆ ಇರಬಹುದು ಅಥವಾ ನಿಮ್ಗೆ ಗೊತ್ತಾಗದೆ ಇರಬಹುದು. ಅದರಿಂದ ನಿಮ್ಗೆ ಹಣ ಬರುವಂತ ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ನಿಮ್ಮ ಅರ್ಜಿಯಲ್ಲಿ ಏನಾದ್ರು ತಿದ್ದುಪಡಿ ಮಾಡ್ಬೇಕಾದ್ರೆ ಮಾಹಿತಿ ನಿಮ್ಗೆ ಬರುತ್ತೆ. ಸೊ ಹಾಗಾಗಿ ನಿಮ್ಮ ನಂಬರ್ನೇ ನೀವು ಕೊಡ್ಬೇಕು, ಆಕ್ಟಿವ್ ಇರುವಂತದ್ದು. ನೆಕ್ಸ್ಟ್ 4ನೇದಾಗಿ ಅಸ್ಪಷ್ಟ ದಾಖಲೆಗಳನ್ನ ಅಪ್ಲೋಡ್ ಮಾಡುವಂತದ್ದು. ಅಸ್ಪಷ್ಟ ದಾಖಲೆಗಳು ಅಂದ್ರೆ ಮಾಹಿತಿ ಸರಿಯಾಗಿ ಇರದೇ ಇರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡುವಂತದ್ದು. ಎಕ್ಸಾಂಪಲ್ಗೆ ಮಾರ್ಕ್ಸ್ ಕಾರ್ಡ್ ಫೋಟೋ ತೆಗಿತೀರಾ, ಆದ್ರೆ ಅರ್ಧ ಭಾಗದಲ್ಲಿ ಕಟ್ ಆಗಿರುತ್ತೆ. ಸೊ ಅಥವಾ ಅಲ್ಲಿರುವಂತಹ ನಂಬರ್ಸ್ ಅಥವಾ ಸ್ಪೆಲ್ಲಿಂಗ್ಸ್ ಸ್ಪಷ್ಟವಾಗಿ ಇರೋದಿಲ್ಲ. ಸೊ ಹೀಗಿದ್ದಾಗ ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಒಮ್ಮೆ ಆದ್ರೂ ನಾವು ಹಾಕುವಂತಹ ಡೇಟಾ ಇರ್ಬೋದು, ಅಂದ್ರೆ ನಂಬರ್ಸ್ ಇರ್ಬೋದು, ನಾವು ಕೊಡುವಂತಹ ಸ್ಪೆಲ್ಲಿಂಗ್ ಇರ್ಬೋದು ಅಥವಾ ನಾವು ಅಪ್ಲೋಡ್ ಮಾಡುವಂತಹ ಡಾಕ್ಯುಮೆಂಟ್ಸ್ ಇರ್ಬೋದು, ಎಲ್ಲಾನು ಕೂಡ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಇನ್ನು 5ನೇದಾಗಿ ತಪ್ಪಾದ ಕ್ಯಾಟಗರಿಯನ್ನ ಆಯ್ಕೆ ಮಾಡುವಂತದ್ದು. ಇದು ಕೆಲವೊಮ್ಮೆ ಒಂದು ದೊಡ್ಡ ಸಮಸ್ಯೆ ಆಗ್ಬೋದು ಅಂತಾನೆ ಹೇಳ್ಬೋದು. ಉದಾಹರಣೆಗೆ SC ವಿದ್ಯಾರ್ಥಿ ಆಗಿದ್ದು ಬೇರೆ ಕ್ಯಾಟಗರಿಗೆ ಆಯ್ಕೆ ಮಾಡುವಂತದ್ದು ಅಥವಾ ST ವಿದ್ಯಾರ್ಥಿ ಆಗಿದ್ದು ತಪ್ಪಾಗಿ ಇನ್ನೊಂದು ಕ್ಯಾಟಗರಿಗೆ ಆಯ್ಕೆ ಮಾಡುವಂತದ್ದು. ಸೊ ಇದು ಕೂಡ ಮೇನ್ ರೀಸನ್ ಆಗುತ್ತೆ ನಿಮ್ಮ ಒಂದು
ಅರ್ಜಿ ರಿಜೆಕ್ಟ್ ಆಗುವುದಕ್ಕೆ. ಸೊ ಅರ್ಜಿ ವೆರಿಫಿಕೇಶನ್ ಅಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ವೇಳೆ ಇದು ಸಮಸ್ಯೆ ಆಗುತ್ತೆ. ಸೊ ಆದ್ರಿಂದ ಕ್ಯಾಸ್ಟ್ ಮತ್ತೆ ಅದರಲ್ಲಿರುವಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನು ಇರುತ್ತೆ ಅದನ್ನೇ ಮಾತ್ರ ನೀವು ಹಾಕ್ಬೇಕಾಗುತ್ತೆ. ಅದನ್ನ ನೀವು ತುಂಬಾ ಹುಷಾರಾಗಿ ನೋಡ್ಕೋಬೇಕು. ನೆಕ್ಸ್ಟ್ 6ನೇ ನಂಬರ್, ಫೈನಲ್ ಸಬ್ಮಿಟ್ ಮಾಡದೇ ಇರುವಂತದ್ದು. ಇದು ಬಹಳಷ್ಟು ವಿದ್ಯಾರ್ಥಿಗಳು ಮಾಡುವಂತ ತಪ್ಪಾಗಿರುತ್ತೆ. ಸೊ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡ್ತಾರೆ, ಎಲ್ಲಾ ಮಾಹಿತಿಯನ್ನು ಕೂಡ ಅಲ್ಲಿ ಫಿಲ್ ಮಾಡ್ತಾರೆ, ಸೊ ಅಲ್ಲೇ ನಿಲ್ಸ್ಬಿಡ್ತಾರೆ. ಆದ್ರೆ ಫೈನಲ್ ಸಬ್ಮಿಟ್ ಮಾಡೋದಿಲ್ಲ. ಸೊ ನಿಮ್ಮ ಅರ್ಜಿ ಸಲ್ಲಿಕೆ ಆಗಿದೆಯಾ ಇಲ್ವಾ ಅಂತ ಕೆಲವು ಚೆಕ್ ಮಾಡೋದಿಲ್ಲ. ಸೊ ಅರ್ಜಿಯ ನಂತರ ಅಪ್ಲಿಕೇಶನ್ ನಂಬರ್ ಬಂದಿದೆಯಾ ಇಲ್ವಾ ಅಂತ ಅದನ್ನು ಕೂಡ ಖಚಿತ ಮಾಡ್ಕೊಳ್ಳಲ್ಲ, ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳಲ್ಲ. ಸೊ ಸಬ್ಮಿಟ್ ಅಂತ ಕೊಟ್ಬಿಟ್ಟು ಅದನ್ನ ವಿಂಡೋವನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ಅಪ್ಲಿಕೇಶನ್ ವಿಂಡೋ ಅಂತ ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ನೀವೇನು ಫೈನಲ್ ಸಬ್ಮಿಟ್ ಮಾಡ್ತೀರಾ ಆನ್ಲೈನ್ ಅಪ್ಲಿಕೇಶನ್ ಆಗಿದ ನಂತರ, ಅಲ್ಲಿ ನಿಮ್ಗೆ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಬರುತ್ತೆ. ನೀವು ಸಲ್ಲಿಸಿರುವಂತಹ ಒಂದು ಅಪ್ಲಿಕೇಶನ್ ಇರುತ್ತೆ, ಅದಕ್ಕೆ ನಂಬರ್ ಬರುತ್ತೆ. ಅದು ನಿಮ್ಮ ಮೊಬೈಲ್ ನಂಬರ್ಗೂ ಬರುತ್ತೆ, ನೀವು ಕೊಟ್ಟಿರುವಂತಹ ಇಮೇಲ್ ಐಡಿಗೆ ಬರುತ್ತೆ, ಮತ್ತೆ ಒಂದು ರೆಸಿಪ್ಟ್ ಕೂಡ ಬರುತ್ತೆ, ಅಕ್ನಾಲಜ್ಮೆಂಟ್ ಕೂಡ ಬರುತ್ತೆ. ಅದನ್ನ ನೀವು ಫೈನಲ್ ಕಾಪಿನ ನೀವು ಸೇವ್ ಮಾಡ್ಕೋಬೇಕು, ಅಥವಾ ನಿಮ್ಮ ನಂಬರ್ಗೆ ಮೆಸೇಜ್ ಬಂದಿರುತ್ತೆ, ಅದನ್ನ ನೀವು ಸೇವ್ ಮಾಡಿ ಇಟ್ಕೋಬೇಕು. ಸೊ ಇದಿಷ್ಟು ಅರ್ಜಿ ಸಲ್ಲಿಸುವಾಗ ಮಾಡುವಂತಹ ತಪ್ಪುಗಳು ಅನ್ನೋದ್ರ ಬಗ್ಗೆ ಆಯ್ತು. ಸೊ ಈಗ ಅರ್ಜಿ ಸಲ್ಲಿಸಿದ ನಂತರ ಏನೇನೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಈಗ ನೋಡ್ತಾ ಹೋಗೋಣ. ಸುಮಾರು ಜನ ಸ್ಟೂಡೆಂಟ್ಸ್ ಇಲ್ಲೇ ತಪ್ಪು ಮಾಡುವಂಥದ್ದು, ಅರ್ಜಿಯನ್ನು ಕರೆಕ್ಟ್ ಆಗಿ ಹಾಕ್ತಾರೆ, ಆದ್ರೆ ಅರ್ಜಿ ಸಲ್ಲಿಸಿದ ನಂತರ ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡ್ತಾರೆ. ಆ ಮಿಸ್ಟೇಕ್ ಅನ್ನ ಮಾಡಿದಾಗ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಈಗ ಮೊದಲನೇದಾಗಿ ಏನ್ ನೋಡೋದಂದ್ರೆ, ಅಪ್ಲಿಕೇಶನ್ ನಂಬರ್ ಸೇವ್ ಮಾಡದೇ ಇರುವಂತದ್ದು. ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳಿದೆ, ಅಪ್ಲಿಕೇಶನ್ ನಂಬರ್ ನ ಫೈನಲ್ ಸಬ್ಮಿಟ್ ಅನ್ನ ಮಾಡಿದ್ಮೇಲೆ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅಕ್ನಾಲಜ್ಮೆಂಟ್ ಬರುತ್ತೆ, ಅದನ್ನ ಸೇವ್ ಮಾಡದೇ ಇರುವಂತದ್ದು. ಸೊ ಅರ್ಜಿ ಸಲ್ಲಿಸಿದ ತಕ್ಷಣ ಅಪ್ಲಿಕೇಶನ್ ನಂಬರ್ ಹಾಗೂ ರಿಸಿಪ್ಟ್ ಅನ್ನ ನೀವು ಸ್ಕ್ರೀನ್ ಶಾಟ್ ಅಥವಾ PDF ರೂಪದಲ್ಲಿ ನೀವು ಸೇವ್ ಮಾಡಿ ಇಟ್ಕೋಬೇಕು. ಉದಾಹರಣೆಗೆ 1 ತಿಂಗಳ ನಂತರ ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ. ಸೊ ಅದರಿಂದ ಇದನ್ನ ನೀವು ಸೇವ್ ಮಾಡಿ ಸೇಫ್ ಆಗಿ ಇಟ್ಕೋಬೇಕು. ಸೊ ಈ ಒಂದು ನಂಬರ್ ಇಂದನೇ ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಚಾನ್ಸಸ್ ಇರುವಂತದ್ದು. ಸೊ ಓಕೆನಾ. ಸೊ ನೆಕ್ಸ್ಟ್ ಎರಡನೇದಾಗಿ ಬ್ಯಾಂಕ್ ಖಾತೆ ಕ್ಲೋಸ್ ಮಾಡೋದು. ಅಂದ್ರೆ ಬ್ಯಾಂಕ್ ಅಕೌಂಟ್ ಏನಿದೆ ನೀವು ಅಪ್ಲಿಕೇಶನ್ ಹಾಕ್ಮೇಲೆ ಕ್ಲೋಸ್ ಮಾಡುವಂಥದ್ದು, ಅಥವಾ ಅದು ಆಕ್ಟಿವ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡದಿರುವಂಥದ್ದು. ಅರ್ಜಿ ಸಲ್ಲಿಸಿದ ನಂತರ ಸೊ ಇನ್ನು ಕೆಲಸ ಮುಗೀತು ಅಂತ ನೀವು ತುಂಬಾ ಸ್ಟೂಡೆಂಟ್ಸ್ ಅಂತ ಅನ್ಕೊಳ್ತಾರೆ, ಕೆಲಸ ಮುಗೀತು ಬಿಡಪ್ಪ ಅಂತ ಅನ್ಕೊಳ್ತಾರೆ. ಆದ್ರೆ ಹಣ ಬರೋವರೆಗೂ ಆ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ತಾ ಇರ್ಬೇಕು ಆಗಾಗ. ಒಂದ್ ವೇಳೆ ಏನಾದ್ರು ಅಕೌಂಟ್ ಮುಚ್ಚಿದ್ರೆ ಅಂದ್ರೆ ಅದು ಅಕೌಂಟ್ ಏನಾದ್ರು ಕ್ಲೋಸ್ ಆಗಿದ್ರೆ ನೀವು ಅದನ್ನ ಆಕ್ಟಿವ್ ಮಾಡ್ಬೇಕಾಗುತ್ತೆ. ಅದರಿಂದ ಕೂಡ ನಿಮ್ಗೆ ಹಣ ಬರೋದಿಲ್ಲ. ಇನ್ಆಕ್ಟಿವ್ ಆಗಿದ್ರೆ ಹಣ ಬರೋದಿಲ್ಲ. ನೆಕ್ಸ್ಟ್ 3ನೇದಾಗಿ ಮೊಬೈಲ್ ನಂಬರ್ ಬದಲಾವಣೆ ಮಾಡುವಂಥದ್ದು. ಅಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಯಾವ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ರೆ ಅದನ್ನ ಬದಲಾವಣೆ ಮಾಡುವಂಥದ್ದು. ಸೊ ಕೆಲವರು ಹೊಸ ಸಿಮ್ ತಗೊಂಡಾಗ ಹಳೆಯ ಸಿಮ್ ಅನ್ನ ಬಿಸಾಕ್ಬಿಡ್ತಾರೆ. ಸೊ ಆದ್ರೆ ಅರ್ಜಿಗೆ ಸಂಬಂಧಿಸಿದ ಮಾಹಿತಿ ಹಳೆಯ ನಂಬರ್ಗೆ ಬರಬಹುದು. ಅದು ರಿಜೆಕ್ಟ್ ಆಗಿದೆಯಾ, ಅಪ್ರೂವ್ ಆಗಿದೆಯಾ, ಏನ್ ಸಮಸ್ಯೆ ಆಗಿದೆ ಎಲ್ಲಾನು ಕೂಡ ಆ ಒಂದು ನಂಬರ್ಗೆ ಬರುವಂತದ್ದು. ಹಾಗಾಗಿ ಸಾಧ್ಯವಷ್ಟು ಆ ಒಂದು ಮೊಬೈಲ್ ನಂಬರ್ ಅನ್ನೇ ನೀವು ಇಟ್ಕೋಬೇಕು, ಅಂದ್ರೆ ಆಕ್ಟಿವ್ ಆಗಿ ಇಟ್ಕೋಬೇಕು. ಸೊ ಓಕೆ. ಇನ್ನು 4ನೇದು ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡದೇ ಇರುವಂತದ್ದು. ಸೊ ಸುಮಾರು ಜನ ಸ್ಟೂಡೆಂಟ್ಸ್ ಮಾಡುವಂತಹ ಮೇನ್ ರೀಸನ್ ಅಥವಾ ರಿಜೆಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳದೆ ಇರುವಂತದ್ದು. ಸೊ ಸುಮಾರು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅರ್ಜಿ ಸಲ್ಲಿಸಾದ್ಮೇಲೆ ಸ್ಟೇಟಸ್ ಅನ್ನ ಚೆಕ್ ಮಾಡೋದಿಲ್ಲ. ಸೊ ನನಗೆ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅದ್ರ ಬದಲು ನೀವೇನ್ ಮಾಡ್ಬೋದು ಅಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ನಾನು ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಅದ್ರ ಬಗ್ಗೆ ಸುಮಾರು ವಿಡಿಯೋಸ್ ಅನ್ನ ಮಾಡಿದೀನಿ. ನಿಮ್ಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ನೀವು ನೋಡ್ಬೋದು. ಅರ್ಜಿ ಸಲ್ಲಿಸಿ ಸುಮಾರು ಜನ ಸ್ಟೂಡೆಂಟ್ಸ್ ಮರ್ತ್ಬಿಡ್ತಾರೆ. ಉದಾಹರಣೆಗೆ ಯಾವ್ದಾದ್ರು ದಾಖಲೆ ತಿದ್ದುಪಡಿ ಬೇಕಿದ್ರೆ ಅಥವಾ ವೆರಿಫಿಕೇಶನ್ ಗೆ ಸಂಬಂಧಿಸಿದ ಮಾಹಿತಿ ಬಂದಿದ್ರೆ, ಅಂದ್ರೆ ಸ್ಟೇಟಸ್ ಅಲ್ಲಿ ಶೋ ಆಗುತ್ತೆ, ಏನಾದ್ರೂ ತೊಂದರೆ ಇದ್ರೆ ಅಲ್ಲಿ ಶೋ ಆಗುತ್ತೆ. ಅಥವಾ ಏನಾದ್ರು ವೆರಿಫಿಕೇಶನ್ ಅಥವಾ ಡಾಕ್ಯುಮೆಂಟ್ ಸರಿ ಇಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಥವಾ ಏನಾದ್ರು ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರಿ ಆಗಿದ್ರೆ ಅದೆಲ್ಲಾನು ಕೂಡ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದಾಗ ಬರುತ್ತೆ. ನೀವು ಸ್ಟೇಟಸ್ ಅನ್ನೇ ನೋಡಿಲ್ಲ ಅಂದ್ರೆ ಹೇಗೆ ಗೊತ್ತಾಗುತ್ತೆ ರಿಜೆಕ್ಟ್ ಆಗಿದೆಯಾ ಅಥವಾ ಅಪ್ರೂವ್ ಆಗಿದೆಯಾ ಅನ್ನುವಂಥದ್ದು. ಸೊ ಹಾಗಾಗಿ ನೀವು ಆಗಾಗ ವಾರಕ್ಕೆ ಒಂದ್ಸಾರಿ ಅಥವಾ 2-3 ದಿನಕ್ಕೆ ಒಂದ್ಸಾರಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಚೆಕ್ ಮಾಡ್ತಾ ಇರಬೇಕು ಏನಾಗಿದೆ ನಮ್ಮ ಒಂದು ಅಪ್ಲಿಕೇಶನ್ ಅಂತ. ಸೊ ಓಕೆ. ಇನ್ನು 5ನೇದಾಗಿ ನಕಲಿ ಅಥವಾ ತಿದ್ದುಪಡಿ ಮಾಡಿದಂತಹ ದಾಖಲೆಗಳನ್ನ ಬಳಸುವಂತದ್ದು. ಅಂದ್ರೆ ಡೂಪ್ಲಿಕೇಟ್ ಮತ್ತೆ ತಿದ್ದುಪಡಿ ಆಗಿರುವಂತಹ, ಅಂದ್ರೆ ಕರೆಕ್ಷನ್ ಆಗಿರುವಂತಹ ದಾಖಲೆಗಳನ್ನ ಬಳಸುವಂತದ್ದು. ಇದು ಎಂದಿಗೂ ನೀವು ಮಾಡ್ಲೇಬಾರದಂತಹ ಒಂದು ಕೆಲಸ. ಉದಾಹರಣೆಗೆ ಮಾರ್ಕ್ಸ್ ಕಾರ್ಡ್ ಅನ್ನ ಬದಲಾವಣೆ ಮಾಡುವಂತದ್ದು, ಅದರಲ್ಲಿರುವಂತಹ ಡಾಟಾವನ್ನ ಬದಲಾವಣೆ ಮಾಡುವಂತದ್ದು, ಅಥವಾ ದಾಖಲೆಗಳನ್ನು ಎಡಿಟ್ ಮಾಡುವಂತದ್ದು, ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡುವಂತದ್ದು. ಸೊ ಆ ರೀತಿಯಾಗಿ ನೀವು ಕರೆಕ್ಷನ್ ಅನ್ನ ಮಾಡಿ ಎಡಿಟ್ ಅನ್ನ ಮಾಡಿ ಅಪ್ಲೋಡ್ ಮಾಡಬಾರ್ದು. ಇಂತಹ ವಿಷಯಗಳು ಪರಿಶೀಲನೆಯಲ್ಲಿ ಪತ್ತೆ ಆದ್ರೆ ಅರ್ಜಿ ಕೂಡ ರದ್ದಾಗುತ್ತೆ. ಅದು ಮಾತ್ರ ಅಲ್ಲ, ಮುಂದಿನ ಯೋಜನೆಗಳಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಮತ್ತೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ, ಏನಾದ್ರು ಎಡಿಟ್ ಮಾಡಿ ಮತ್ತೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ರೆ. ಓಕೆ, ಇದಿಷ್ಟು ಅಪ್ಲಿಕೇಶನ್ ಹಾಕಿದ ಮೇಲೆ ಏನೆಲ್ಲ ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟೆ. ಇನ್ನು ಕೊನೆಯದಾಗಿ 4 ಇಂಪಾರ್ಟೆಂಟ್ ಸಲಹೆಗಳನ್ನ ಕೊಡ್ತೀನಿ. ಸೊ ಮೊದಲನೇದಾಗಿ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಅಂತ ನೀವು
ಪರಿಶೀಲನೆ ಮಾಡಬೇಕು. ಓಕೆನಾ, ಆಧಾರ್ ಮತ್ತೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು. ಓಕೆನಾ, ಇನ್ನು ಎರಡನೇದಾಗಿ SSLC ಮತ್ತೆ PUC ಏನು ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನ್ ಮಾಹಿತಿ ಇರುತ್ತೆ ಅದನ್ನೇ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಟೈಪ್ ಮಾಡಬೇಕು. ಉದಾಹರಣೆಗೆ ಹೇಳೋದಾದ್ರೆ ಇಲ್ಲಿ ಮನೋಜ್ ಕುಮಾರ್ ಅಂತ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ರೆ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಮನೋಜ್ ಕುಮಾರ ಅಂತ ಇದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ SSLC ಮತ್ತೆ PUC ಅಂಕಪಟ್ಟಿಯಲ್ಲಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನಿರುತ್ತೆ ಅದೇ ಒಂದು ಡೇಟಾವನ್ನ ನೀವು ಹಾಕ್ಬೇಕು, ಅದೇ ರೀತಿ ಹಾಕ್ಬೇಕು. ಮತ್ತೆ ಅಪ್ಲಿಕೇಶನ್ ಐಡಿಯನ್ನ ನೀವು ಸೇಫ್ ಆಗಿ ಇಟ್ಕೋಬೇಕು, ನಿಮ್ಗೆ ಯಾವಾಗಲೇ ಹೇಳಿದೆ. ನೆಕ್ಸ್ಟ್ ನಾಲ್ಕನೇದಾಗಿ ಕೊನೆಯ ದಿನದವರೆಗೆ ಕಾಯ್ದೆ ನೀವು ಮುಂಚಿತವಾಗಿಯೇ ಅರ್ಜಿ ಸಲ್ಲಿಸಬೇಕು. ಯಾಕೆಂದ್ರೆ ಲಾಸ್ಟ್ ಡೇಟ್ ವರೆಗೂ ನೀವು ಕಾಯ್ದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಏನಾದ್ರೂ ನಿಮ್ಗೆ ಒಂದು ಡಾಕ್ಯುಮೆಂಟ್ ಏನಾದ್ರು ಎಕ್ಸ್ಪೈರ್ ಆಗಿತ್ತು ಅಂದ್ರೆ ಅದನ್ನ ನೀವು ರಿನಿವಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಕೊನೆಯವರೆಗೂ ನಿಮ್ಗೆ ಏನಾದ್ರು ಕೊನೆ ಡೇಟ್ ವರೆಗೂ ಏನಾದ್ರು ನೀವು ಕಾಯ್ದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಸರ್ವ ಸಮಸ್ಯೆ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಹಾಗೇನೆ ಮುಂಚಿತವಾಗಿ ನೀವು ಅರ್ಜಿ ಸಲ್ಲಿಸಿ, ಕೊನೆಯ ದಿನಾಂಕವರೆಗೂ ನೀವು ಕಾಯ್ದಕ್ಕೆ ಹೋಗ್ಬೇಡಿ. ಸೊ ಓಕೆ ಸ್ನೇಹಿತರೆ, ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು. ಸೊ ಈ ಒಂದು ವಿಡಿಯೋದಲ್ಲಿ 2026 ಕರ್ನಾಟಕ ಪ್ರೈಸ್ ಮನಿ ಆಗಿರ್ಬೋದು, ಕರ್ನಾಟಕ ಪ್ರೈಸ್ ಮನಿ ಯೋಜನೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಏನಾದ್ರು ತಪ್ಪು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆಗಿತ್ತು. ಸೊ ಈ ತಪ್ಪುಗಳನ್ನ ನೀವು ತಪ್ಪಿಸಿದ್ರೆ, ಈ ಒಂದು ಮಿಸ್ಟೇಕ್ ಗಳನ್ನ ಮಾಡೋದನ್ನ ನೀವು ತಪ್ಪಿಸಿದ್ರೆ ನಿಮ್ಮ ಅರ್ಜಿ ನಿಮ್ಮೊಂದು ಅಪ್ಲಿಕೇಶನ್ ಸುಲಭವಾಗಿ ಪ್ರೋಸೆಸ್ ಆಗುತ್ತೆ ಮತ್ತೆ ಅಪ್ರೂವ್ ಕೂಡ ಆಗುತ್ತೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರಾದ್ರೂ ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕಿದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಸೊ ಇದೇ ರೀತಿಯಾದಂತಹ ಸ್ಕಾಲರ್ಶಿಪ್, ಪ್ರೈಸ್ ಮನಿ ಮತ್ತೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಸರ್ಕಾರಿ ಯೋಜನೆಗಳಿಗಾಗಿರ್ಬೋದು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.